ನಮಸ್ಕಾರ, ನನ್ನ ಹೆಸರು ಶ್ವೇತಾ. ನಾನು ಯೋಗಾದಲ್ಲಿ 500 ಅವರ್ಸ್ ಟ್ರೈನಿಂಗ್ ಕಂಪ್ಲೀಟ್ ಮಾಡಿದ್ದೀನಿ. ನಾನು 200 ಅವರ್ಸ್ ಬೋಧಿ ಯೋಗ ಅಕಾಡೆಮಿಯಿಂದ ಕಂಪ್ಲೀಟ್ ಮಾಡಿದ್ದೀನಿ ಮತ್ತು 300 ಅವರ್ಸ್ ರಿಷಿಕೇಶ್ ವರ್ಲ್ಡ್ ಪೀಸ್ ಯೋಗದಲ್ಲಿ ಕಂಪ್ಲೀಟ್ ಮಾಡಿದ್ದೀನಿ. ಸೊ ನಾನು ಆನ್ಲೈನ್ ಮತ್ತು ಆಫ್ಲೈನ್ ಕ್ಲಾಸಸ್ ತೊಗೋತೀನಿ ಕಾರ್ಪೊರೇಟ್ಸಿಗೆ ಮತ್ತು ಹೊರಗಡೆ ಸ್ಕೂಲ್ಸಲ್ಲಿ ಕಾಲೇಜಸಲ್ಲಿ ತೊಗೋತೇನೆ. ಸೊ ಇವತ್ತು ಮೇನ್ ಇಶ್ಯೂ ಅಂತಂದರೆ ಬ್ಯಾಕ್ ಪೇನ್. ಸೊ ಯಾರನ್ನಾದರೂ ನೀವು ಕೇಳಿ 30 ವರ್ಷ 35 ವರ್ಷ ದಾಟಿದವ್ರನ್ನ, ಸೊ ಎಲ್ಲರೂ ಅದೇ ಹೇಳ್ತಾರೆ, ಇಲ್ಲ ನನ್ನ ಬೆನ್ನೋವು ಜಾಸ್ತಿ ಇದೆ, ಬೆನ್ನೋವು ಬರ್ತಿದೆ, ಲೋವರ್ ಬ್ಯಾಕ್ ಪೇನ್ ಅಂತ. ಸೊ ಯಾಕೆ ಅಂತಂದರೆ ಇವಾಗಿನ ಲೈಫ್ ಸ್ಟೈಲ್ ಪ್ರಕಾರ ಆಲ್ಮೋಸ್ಟ್ ನಾವು ಥ್ರೂ ಔಟ್ ದ ಡೇ ಜಾಸ್ತಿ ಟೈಮ್ಸ್ ಕೂತ್ಕೊಂಡೇ ಇರ್ತೀವಿ. ಸೊ ಮೊಬೈಲ್ ಸ್ಕ್ರೋಲ್ ಮಾಡ್ತಿರ್ತೀವಿ, ಇಲ್ಲ ಲ್ಯಾಪ್ಟಾಪಲ್ಲಿ ಕೆಲಸ ಮಾಡ್ತಾನೆ ಇರ್ತೀವಿ. ಸೊ ನಮಗೆ ಗೊತ್ತಾಗಲ್ಲ ಏನು ಎಫೆಕ್ಟ್ ಆಗ್ತಿದೆ ನಮ್ಮ ಬಾಡಿಗೆ ಅಂತ. ಸೊ ನಿಮ್ಗೆ ಈ ಪ್ರಾಬ್ಲಮ್ ಬರಬಾರ್ದು, ಈ ಇಶ್ಯೂ ಬರಬಾರ್ದು ಅಂತಂದರೆ ನಾನು ನಿಮಗೆ ಬೇಸಿಕ್ 3 ಆಸನ ಹೇಳ್ಕೊಡ್ತೀನಿ. ಬ್ಯಾಕ್ ಪೇನನ್ನು ಹೆಂಗೆ ರೆಡ್ಯೂಸ್ ಮಾಡಬೇಕು ಅಥವಾ ನಿಮಗೆ ಬ್ಯಾಕ್ ಪೇನ್ ಬರಬಾರ್ದು ಫ್ಯೂಚರಲ್ಲಿ ಅಂದರೆ ಏನು ಮಾಡಬೇಕು ಅಂತ ಬನ್ನಿ ಹೇಳ್ಕೊಡ್ತೀನಿ. ಮೊದಲನೇದಾಗಿ ಕ್ಯಾಟ್ ಆ್ಯಂಡ್ ಕೌ ಪೋಸ್ ಅಂತಂದರೆ ಮರ್ಜರಿ ಆಸನ ಅಂತ ಅಂತೀವಿ. ಏನು ಅಂತಂದರೆ ಇದರಲ್ಲಿ ನಾವು ಕಂಪ್ಲೀಟ್ ನಮ್ಮ ಕಾನ್ಸಂಟ್ರೇಷನನ್ನು ಬ್ಯಾಕ್ ಮೇಲೆ, ಲೋವರ್ ಬ್ಯಾಕ್ ಮೇಲೇ ಹಾಕ್ತೀವಿ. ಇದನ್ನು ಮಾಡಿದ್ರೆ ಏನೇನು ಬೆನಿಫಿಟ್ಸ್, ಈ ಆಸನ ಮಾಡಿದ್ರೆ ಏನು ಬೆನಿಫಿಟ್ಸ್? ಮೊದಲನೇದಾಗಿ ನಿಮ್ಮ ಲೋವರ್ ಬ್ಯಾಕ್ ಪೇನ್ ಏನಿದೆ ಅಲ್ವಾ, ಸೊ ಅದು ಕಡಿಮೆ ಆಗುತ್ತೆ. ಅದನ್ನು ಪ್ರಾಕ್ಟೀಸ್ ಮಾಡ್ತಾನೆ ಹೋಗಬೇಕು. ಸೊ ಇದಕ್ಕೆ ನೀವು ಯೋಗ ಮ್ಯಾಟೇ ಬೇಕು ಅಥವಾ ಬೆಡ್ ಮೇಲೆ ಯೋಗ ಮ್ಯಾಟೇ ಬೇಕು, ಬೆಳಗ್ಗೆನೇ ಮಾಡಬೇಕು ಅಂತ ಏನಿಲ್ಲ. ಮಲ್ಗೋ ಮುಂಚೆನೂ ನೀವು ಪ್ರಾಕ್ಟೀಸ್ ಮಾಡ್ಬೋದು, ಆಮೇಲೆ ನೀವು ಬೆಡ್ ಮೇಲೆ ಕೂತ್ಕೊಂಡು ಪ್ರಾಕ್ಟೀಸ್ ಮಾಡ್ಬೋದು. ಸೊ ಬನ್ನಿ, ಮೊದಲನೇದಾಗಿ ನಿಮ್ಮ 2 ಮಂಡಿಗಳನ್ನು ನಿಮ್ಮ ಯೋಗ ಮ್ಯಾಟ್ ಮೇಲೆ ಇರಬೇಕು. ಸೊ ಯಾವಾಗಲೂ ನೀವು ಯೋಗ ಮ್ಯಾಟ್ ಮೇಲೇ ಪ್ರಾಕ್ಟೀಸ್ ಮಾಡಬೇಕು, ಯಾವತ್ತೂ ನೆಲದ ಮೇಲೆ ಮಾಡೋ ಹಾಗಿಲ್ಲ. ಸೊ ನಿಮ್ಮ 2 ಅಂಗೈಯನ್ನು ಗ್ರಿಪ್ ಕೊಟ್ಟು ನಿಮ್ಮ ಕಾಲಿನ ಬೆರಳುಗಳನ್ನು ಲೂಸ್ ಬಿಡಿ. ಸೊ ನಿಮ್ಮ ಬೆನ್ನು, ನಿಮ್ಮ ಲೋವರ್ ಬ್ಯಾಕ್ ಬೇಸಿಕಲಿ. ಸೊ ಮೊದಲನೇದಾಗಿ ಇನ್ಹೇಲ್ ಅಂದರೆ ಉಸಿರನ್ನ ಒಳಗೆ ತಗೊಳ್ಳುತ್ತಾ ನಿಮ್ಮ ಲೋವರ್ ಬ್ಯಾಕ್ನ ಕಂಪ್ಲೀಟಾಗಿ ಕರ್ವ್ ಮಾಡಿ ಮೇಲೆತ್ತಿ, ನಿಮ್ಮ ಕತ್ತನ್ನು ಮೇಲೆತ್ತಿ, ಮತ್ತೆ ಉಸಿರನ್ನ ಬಿಡುತ್ತಾ ಎಕ್ಸೇಲ್ ಮಾಡುತ್ತಾ ನಿಮ್ಮ ಕತ್ತನ್ನು ಒಳಗೆ ಹಾಕಿ ನಿಮ್ಮ ಬೆನ್ನನ್ನು ಕಂಪ್ಲೀಟಾಗಿ ಬೋ ಥರ ಬೆಂಡ್ ಮಾಡಿ. ಮತ್ತೊಂದ್ಸಲ ಉಸಿರನ್ನ ತೆಗೆದುಕೊಳ್ಳುತ್ತಾ ಕತ್ತನ್ನು ಮೇಲೆತ್ತಿ ನಿಮ್ಮ ಸ್ಪೈನನ್ನು ಕರ್ವ್ ಥರ ಕಂಪ್ಲೀಟ್ ಕರ್ವ್ ಆಗಬೇಕು. ಮತ್ತೆ ಉಸಿರು ಬಿಡುತ್ತಾ ಒಳಗಡೆ ತಗೊಳ್ಳುತ್ತಾ ನಿಮ್ಮ ಕತ್ತನ್ನು ಒಳಗೆ ಹಾಕಿ ನಿಮ್ಮ ಬೆನ್ನು ಕಂಪ್ಲೀಟಾಗಿ ಬೋ ಥರ ಆಗಬೇಕು. ಸೊ ಇದೇ ಆಸನನ ನೀವು 10 ರಿಂದ 15 ಸತ ರಿಪೀಟ್ ಮಾಡಬೇಕು. ನಿಮಗೆ ಲೋವರ್ ಬ್ಯಾಕ್ದು ಇಶ್ಯೂ ಕಡಿಮೆ ಆಗಬೇಕು ಅಂತಂದರೆ ಈ ಆಸನನ 10 ರಿಂದ 15 ಸತಿ ರಿಪೀಟ್ ಮಾಡಬೇಕು. ಸೊ ಏನು ಮಾಡಬಾರ್ದು ಈ ಆಸನದಲ್ಲಿ ಅಂತಂದರೆ, ಸೊ ನೀವು ಈ ಥರ ಮುಂದೆ ಹೋಗೋದು ಅಥವಾ ಹಿಂದೆ ಹೋಗಿ ಈ ಥರ ಮಾಡ್ತೀನಿ. ಸೊ ನಿಮ್ಮ ಬಾಡಿ ಬ್ಯಾಲೆನ್ಸ್ ಕಂಪ್ಲೀಟಾಗಿ ನಿಮ್ಮ 2 ಕಾಲು ಮತ್ತು ನಿಮ್ಮ 2 ಕೈ ಮೇಲೆ ಇರಬೇಕು. ಯಾವಾಗಲೂ ನಿಮ್ಮ ಈ ಶೋಲ್ಡರ್ ಮತ್ತು ನಿಮ್ಮ ಅಂಗೈ ಸಮ ಇರಬೇಕು. ಆಮೇಲೆ ಇದು ಸ್ಟ್ರೇಟ್ ಲೈನಲ್ಲಿ ಇರಬೇಕು, ಇದು ಸ್ಟ್ರೇಟ್ ಲೈನಲ್ಲಿ ಇರಬೇಕು, ಪ್ಯಾರಲಲ್ಲಿ ಇರಬೇಕು. ಈ ಥರ ಎಲ್ಲ ಇಟ್ಕೊಂಡು ಮಾಡಬಾರ್ದು. ಸೊ ಇಂಜುರಿ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಯಾವುದೇ ಆಸನ ಮಾಡಬೇಕು ಅಂತಂದರೆ ವಿತ್ ಗೈಡೆನ್ಸ್ ಮಾಡಿ. ಸೊ ನಿಮ್ಮ ಆಸನ ಮಾಡಿದ ಮೇಲೆ ಸೊ ಆರಾಮಾಗಿ ರಿಲ್ಯಾಕ್ಸ್ ಮಾಡ್ಬೋದು. ಈ ಆಸನ ಕಂಪ್ಲೀಟ್ ಮಾಡಿದ್ವಿ. ಇದರಿಂದ ಏನೇನು ಬೆನಿಫಿಟ್ಸ್ ಆಯಿತು? ಸೊ ಬೇಸಿಕಲಿ ನಮ್ಮ ಲೋವರ್ ಬ್ಯಾಕು, ಆಮೇಲೆ ನಮ್ಮ ಕ್ವಾಡ್ರಾಸೆಪ್ಸು, ನಮ್ಮ ಶೋಲ್ಡರ್, ಹ್ಯಾಂಡ್ಸ್ ಆ್ಯಂಡ್ ಲೆಗ್ಸ್, ಸೊ ಫ್ಲೆಕ್ಸಿಬಿಲಿಟಿ ಜಾಸ್ತಿ ಆಗುತ್ತೆ. ಸೊ ನೀವು ಪ್ರಾಕ್ಟೀಸ್ ಮಾಡ್ತಾ ಹೋದಂಗೆ ಸೊ ನಿಮ್ಮ ಲೋವರ್ ಬ್ಯಾಕ್ ಕರ್ವ್ ಬೋ ಆದಂಗೆಲ್ಲ ಸೊ ಫ್ಲೆಕ್ಸಿಬಿಲಿಟಿ ಜಾಸ್ತಿ ಆಗುತ್ತೆ. ಆಮೇಲೆ ಆಂಗ್ಸೈಟಿ, ಸ್ಟ್ರೆಸ್, ಸೊ ಮೋಸ್ಟ್ ಆಫ್ ದ ಟೈಮ್ ನಮ್ಗೆ ಸ್ಟ್ರೆಸ್ ಆದಾಗ, ವರೀಡ್, ಆಂಗ್ಸೈಟಿ ಇದ್ದಾಗ ನೀವು ಪ್ರಾಕ್ಟೀಸ್ ಮಾಡಿದರೆ ಯು ಸ್ಟಾರ್ಟ್ ಫೀಲಿಂಗ್ ಗುಡ್, ಬಿಕಾಸ್ ಇಟ್ ವಿಲ್ ಅಂದರೆ ಬ್ಲಡ್ ಸರ್ಕ್ಯುಲೇಷನ್ ಜಾಸ್ತಿ ಆಗುತ್ತೆ. ಸೊ ನೀವು ಸ್ಟಾರ್ಟ್ ಫೀಲಿಂಗ್ ಗುಡ್. ಸೊ ಯಾರು ಮಾಡಬಾರ್ದು ಈ ಆಸನ, ಯಾರು ಮಾಡಬಾರ್ದು ಅಂದರೆ ಯಾರಿಗೆ ನೀ ಇಂಜುರಿ ಆಗಿರುತ್ತೆ, ಅಂದರೆ ಮಂಡೆ ನೋವಿರುತ್ತೆ ಅಥವಾ ಮಂಡೇಲಿ ಆಪ್ರೇಷನ್ ಆಗಿರುತ್ತೆ ಅಥವಾ ಬ್ಯಾಕಲ್ಲಿ ಆಪ್ರೇಷನ್ ಆಗಿರುತ್ತೆ, ಅರ್ಥ್ರೈಟಿಸ್ ಇರುತ್ತೆ, ಸಿಯಾಟಿಕಾ ಇರುತ್ತೆ, ಅವರು ಈ ಆಸನನ ಪ್ರಾಕ್ಟೀಸ್ ಮಾಡಬಾರ್ದು. ಇವಾಗ 2ನೇ ಆಸನ ಬದ್ಧ ಕೋನಾಸನ. ಮೊದಲು ಸುಖಾಸನದಲ್ಲಿ ಕೂತ್ಕೊಳ್ಳಿ. ಸುಖಾಸನದಿಂದ ದಂಡಾಸನಕ್ಕೆ. ದಂಡಾಸನ ಅಂದರೆ ನಿಮ್ಮ 2 ಕಾಲುಗಳನ್ನು ಫ್ರೀ ಬಿಡಿ, ಕಂಪ್ಲೀಟಾಗಿ ಫ್ರೀ ಬಿಡಿ.
ಇವಾಗ ನಿಮ್ಮ ಮಂಡೆಗಳನ್ನು ಸ್ವಲ್ಪ ಮೇಲೆತ್ತಿ ನಿಮ್ಮ ಪಾದಗಳನ್ನು ನಿಮ್ಮ ಹತ್ರ ತಗೊಂಡು ಬನ್ನಿ. ಎಷ್ಟಾಗುತ್ತೋ ಅಷ್ಟು. ಸೊ ನಿಮಗೆ ಆಗಲ್ಲ, ಸ್ವಲ್ಪನೇ ಆಗುತ್ತೆ ಅಂದರೆ ಇಷ್ಟಾಗುತ್ತೆ ಅಂದರೆ ಓಕೆ, ಇಷ್ಟಾಗುತ್ತೆ ಅಂದರೆ ಓಕೆ. ಬಟ್ ನಿಮಗೆ ಆಗುತ್ತೆ ಅಂತಂದರೆ ಸ್ವಲ್ಪ ಟ್ರೈ ಮಾಡಿ. ಜಾಸ್ತಿ ಪುಷ್ ಮಾಡಬೇಡಿ, ನಿಮ್ಮ ಬಾಡಿ ಹರ್ಟ್ ಮಾಡಬೇಡಿ. ನಿಮಗೆ ನಿಮ್ಮ ಲಿಮಿಟ್ಸ್ ಗೊತ್ತಿರಬೇಕು, ಎಷ್ಟಾಗುತ್ತೋ ಅಷ್ಟೇ ಟ್ರೈ ಮಾಡಿ. ಸೊ ನನ್ನ ಇಲ್ಲಿವರೆಗೂ ತೊಗೊಂಡು ಬರ್ಬೋದು. ಸೊ ನಮ್ಮ ಬೇಸಿಕ್ ಗ್ರ್ಯಾಂಡ್ ರೀಜನ್ ಅಂದರೆ ರಿಪ್ರೊಡಕ್ಟಿವ್ ರೀಜನ್ ಹತ್ರ ತೊಗೊಂಡು ಬಂದು, ಸೊ 2 ಕೈಗಳಿಂದ ನಿಮ್ಮ ಪಾದಗಳನ್ನು ಹಿಡಿದುಕೊಳ್ಳಿ. ಅಂದರೆ ಈ ರೀಜನ್, ಇಲ್ಲಲ್ಲ ಈ ರೀಜನ್ ಹಿಡ್ಕೊಂಡು ನಿಮ್ಮ 2 ಮಂಡಿಗಳನ್ನು ಎಷ್ಟಾಗತ್ತಷ್ಟು ನೆಲಕ್ಕೆ ಟಚ್ ಮಾಡೋಕ್ಕೆ ಟ್ರೈ ಮಾಡಿ. ಎಷ್ಟಾಗತ್ತಷ್ಟು. ಆಗಲ್ಲ ಅಂತಂದರೆ ಇಷ್ಟಾದ್ರೂ ಓಕೆ. ಇದಾಗುತ್ತೆ ಅಂದರೆ ಇಲ್ಲಿವರೆಗೂ. ಆಮೇಲೆ ನಿಮ್ಮ ಬ್ಯಾಕ್ ಬೋನ್, ಬೇಸಿಕಲಿ ನಿಮ್ಮ ಸ್ಪೈನು ಬಗ್ಬಾರ್ದು, ಮುಂದೆ ಬಗ್ಬಾರ್ದು, ಹಿಂದೆನೂ ಹೋಗ್ಬಾರ್ದು. ಸೊ ಸ್ಟ್ರೇಟ್ ಆಗಿರಬೇಕು. ಚೆಸ್ಟ್ ಓಪನ್ ಮಾಡಿ ಹಿಡ್ಕೊಳ್ಳಿ. ಉಸಿರಿನ ಒಳಗೆ ತಗೊಂಡು ಮತ್ತೆ ಹೊರಗಡೆ ಬಿಡಿ. ಇನ್ಹೇಲ್ ಆ್ಯಂಡ್ ಎಕ್ಸೇಲ್. ಆಲ್ವೇಸ್ ಅಂದರೆ ಮೇಕ್ ಶ್ಯೂರ್ ನೀವು ಇಲ್ಲಿಂದ ಹೊಟ್ಟೆ ಭಾಗದಿಂದ ಉಸಿರಾಡ್ತಿರ್ಬೇಕು, ಎದೆಯಿಂದ ಅಲ್ಲ. ಈ ಪೋಶ್ಚರ್ನ ನೀವು 30 ಸೆಕೆಂಡ್ಸಿಂದ 1 ನಿಮಿಷದವರೆಗೂ ಮೇಂಟೈನ್ ಮಾಡ್ಬೋದು. ಇಲ್ಲ ನನಗೆ ತುಂಬ ನೋವಾಗ್ತಿದೆ ಈ ಭಾಗದಲ್ಲಿ ಅಂತಂದರೆ ಸ್ಲೋಲಿ ನಿಮ್ಮ 2 ಕಾಲುಗಳನ್ನು ರಿಲ್ಯಾಕ್ಸ್ ಮಾಡಿ ಮತ್ತೆ ಸುಖಾಸನಕ್ಕೆ ಬಂದು ನೀವು ಈ ಆಸನನ ರಿಲೀಸ್ ಮಾಡ್ಬೋದು. ಈ ಆಸನದ ಬೆನಿಫಿಟ್ಸ್ ಏನು, ಯಾರ್ಯಾರು ಮಾಡಬೇಕು ಅಂದರೆ, ಬೆನಿಫಿಟ್ಸ್ ಏನು ಅಂತಂದರೆ, ಮೊದಲು ಬೆನ್ನು ನೋವು, ಯಾರಿಗೆ ಲೋವರ್ ಬ್ಯಾಕ್ ಪೇನ್ ಇರುತ್ತಲ್ಲ, ಸೊ ಅವರು ಇದನ್ನು ಆರಾಮಾಗಿ ಮಾಡ್ಬೋದು. ಎಷ್ಟಾಗತ್ತಷ್ಟು ಟ್ರೈ ಮಾಡ್ಬೋದು. ಸೊ ಇದರಿಂದ ನೀವು ಇದನ್ನು ಕಂಟಿನ್ಯೂಸ್ ಆಗಿ ಡೈಲಿ ಪ್ರಾಕ್ಟೀಸ್ ಮಾಡ್ತಾ ಹೋದರೆ, ಒಂದು ನಿಮ್ಮ ಬೆನ್ನು ಕಮ್ಮಿ ಆಗುತ್ತೆ, ಇನ್ನೊಂದು ಫ್ಲೆಕ್ಸಿಬಿಲಿಟಿ ಜಾಸ್ತಿ ಆಗುತ್ತೆ. ಆಮೇಲೆ ಯಾರಿಗೆ ಥೈಸಲ್ಲಿ ಜಾಸ್ತಿ ಫ್ಯಾಟ್ ಇರುತ್ತಲ್ವ, ಅಂದರೆ ಈ ತೊಡೆ ಭಾಗದಲ್ಲಿ ಜಾಸ್ತಿ ಫ್ಯಾಟ್ ಸ್ಟೋರ್ ಆಗಿರುತ್ತಲ್ಲ, ಸೊ ಅದು ಕರಗ್ತಾ ಹೋಗುತ್ತೆ. ಯಾಕಂದರೆ ನೀವು ಕಂಟಿನ್ಯೂಸ್ ಆಗಿ ಮೂವ್ಮೆಂಟ್ ಮಾಡ್ತಿರ್ತೀರಿ. ಸೊ ಈ ಭಾಗ ಟೋನ್ ಆಗುತ್ತೆ. ಸೊ ಅದಕ್ಕೂ ಹೆಲ್ಪ್ ಆಗುತ್ತೆ. ಅದು ಬಿಟ್ಟರೆ ನಿಮ್ಮ ಲೆಗ್ ರೀಜನು ಮತ್ತು ನಿಮ್ಮ ಶೋಲ್ಡರ್ ರೀಜನ್ನಿಗೆ ಫ್ಲೆಕ್ಸಿಬಿಲಿಟಿ ಮತ್ತು ಸ್ಟ್ರೆಂತ್ ಸಿಗುತ್ತೆ ಈ ಆಸನ ಪ್ರಾಕ್ಟೀಸ್ ಮಾಡೋದ್ರಿಂದ. ಆಮೇಲೆ ನಿಮ್ಮ ಬಟಕ್ಸಿಗೂ ಕೂಡ. ಸೊ ಯಾರು ಮಾಡಬಾರ್ದು ಇದನ್ನು? ಬೇಸಿಕಲಿ ಯಾರಿಗೆ ಮಂಡಿ ಏನಾದರೂ ಇಂಜ್ಯೂರ್ ಆಗಿದ್ದರೆ ಅಥವಾ ಏನಾದರೂ ಲೋ BP ಇಶ್ಯೂಸ್ ಇದ್ದರೆ ಪ್ರಾಕ್ಟೀಸ್ ಮಾಡಬಾರ್ದು. ಯಾಕಂದರೆ ನೀವು ಇದನ್ನು ಆಬ್ಡಮಿನಿಂದ ಬ್ರೀದ್ ಇನ್ ಬ್ರೀದ್ ಔಟ್ ಮಾಡ್ತಿರ್ತೀರಾ. ಆಮೇಲೆ ನೀವು ಪೋಶ್ಚರ್ ನೀವು 1 ನಿಮಿಷದವರೆಗೂ ನಿಮ್ಗೆ ಹೋಲ್ಡ್ ಮಾಡೋಕ್ಕೆ ಆಗಲ್ಲ. ಸೊ ಲೋ BP ಇದ್ದವರಿಗೆ ನಾವು ಇದನ್ನ ಅಡ್ವೈಸ್ ಮಾಡಲ್ಲ. ಇವಾಗ ಮುಂದಿನ ಆಸನ ಮಲಾಸನ. ಸೊ ಮಲಾಸನ ತುಂಬಾ ಬೆನಿಫಿಟ್ಸ್ ಇದೆ ಮಲಾಸನದಿಂದ. ಇದನ್ನು ನೀವು ಆಸನ ಅಂತ ಮಾಡೋದ್ರ ಬದಲಿ ಡೈಲಿ ಪ್ರಾಕ್ಟೀಸ್ ಅಂತಲೂ ನೀವು ಒಂದು ಲೈಫ್ ಸ್ಟೈಲಾಗಿ ಕನ್ವರ್ಟ್ ಮಾಡ್ಬೋದು. ಯಾಕೆಂದರೆ ನೀವು ಬೆಳಗ್ಗೆ ಬೇಗ ಎದ್ದು, ಅಂದರೆ ಎದ್ದ ತಕ್ಷಣ ನಿಮ್ಮ ಬಾವೆಲೆಲ್ಲ ಖಾಲಿ ಆದಮೇಲೆ ಮೊದಲು 1 ಗ್ಲಾಸ್ ನೀರನ್ನು ಮಲಾಸನ ಪೊಸಿಷನಲ್ಲಿ ಕುತ್ಕೊಂಡು ಕುಡಿದ್ರೆ ತುಂಬಾ ಬೆನಿಫಿಟ್ಸ್ ಇದೆ. ಯಾಕಂದರೆ ನಾನು ಇದನ್ನು ಪ್ರಾಕ್ಟೀಸ್ ಮಾಡ್ತಿದ್ದೀನಿ ತುಂಬ ವರ್ಷದಿಂದ. ಸೊ ನಿಮಗೆ ಆ್ಯಸಿಡಿಟಿ, ಗ್ಯಾಸ್ ಇಶ್ಯೂಸ್ ಏನೇ ಇದ್ದರೂ ಎಲ್ಲನೂ ಕ್ಲಿಯರ್ ಆಗುತ್ತೆ. ಸೊ ಇಷ್ಟೊಂದು ಬೆನಿಫಿಟ್ಸ್ ಇದೆ ಅಂತಂದಮೇಲೆ ಇದನ್ನು ಪ್ರಾಕ್ಟೀಸ್ ಮಾಡಲೇಬೇಕು. ಮಲಾಸನಕ್ಕೆ ಹೋಗೋಣ. ಮೊದಲು ಮಲಾಸನಕ್ಕೆ ಹೋಗಬೇಕಂದ್ರೆ ಸುಖಾಸನದಲ್ಲಿ ಕೂತ್ಕೊಳ್ಳಿ. ಸುಖಾಸನದಿಂದ ನಿಮ್ಮ 2 ಮಂಡೆಗಳನ್ನು ಮೇಲೆತ್ತಿ ಪಾದಗಳನ್ನು ಒಂದರ ಪಕ್ಕ ಒಂದು ಬರಬೇಕು. ಡಿಸ್ಟೆನ್ಸ್ ಇರಬಾರ್ದು. ಡಿಸ್ಟೆನ್ಸ್ ಇದ್ದರೆ ನಿಮ್ಗೆ ಬ್ಯಾಲೆನ್ಸ್ ಮಾಡೋದು ಕಷ್ಟ ಆಗುತ್ತೆ. ಒಂದ್ರ ಪಕ್ಕ ಒಂದು ತೊಗೊಂಡು ಬನ್ನಿ. ಆಮೇಲೆ ನಿಮ್ಮ ಬಟಕ್ಸ್ ಅಂದರೆ ನಿಮ್ಮ ಹಿಪ್ ರೀಜನ್ ಸೊ ಸ್ಲೋ ಆಗಿ ಲಿಫ್ಟ್ ಮಾಡಿ. ಎಷ್ಟಾಗುತ್ತೋ ಅಷ್ಟು. ನಿಮಗಾಗಲ್ಲ, ವಿತೌಟ್ ಬ್ಯಾಲೆನ್ಸ್ ಮಾಡೋಕ್ಕಾಗಲ್ಲ ಅಂತಂದರೆ ನಿಮ್ಮ 2 ಕೈಗಳಿಂದ ಸಪೋರ್ಟ್ ತೊಗೊಂಡು ಲಿಫ್ಟ್ ಮಾಡಿ ಎಷ್ಟಾಗುತ್ತೋ ಅಷ್ಟು. ಇಲ್ಲ ನನಗೆ ಇವೆರಡು ಪಾದಗಳ ಜೊತೆಗಿದ್ರೆ ಎದ್ದೇಳಕ್ಕಾಗಲ್ಲ ಅಂತಂದರೆ ನೀವು ಡಿಸ್ಟೆನ್ಸ್ ಮೇಂಟೈನ್ ಮಾಡ್ಕೋಬೋದು. ಈ ಥರ ಸ್ಲೋ ಆಗಿ ಎದ್ದೇಳಬೇಕು. ಸೊ ಇದು ಬಿಗಿನರ್ ಲೆವೆಲ್. ಆಮೇಲೆ ಏನು ಮಾಡಬೇಕು, ನಿಮ್ಮ 2 ಕೈಗಳನ್ನು ನಮಸ್ಕಾರ ಮುದ್ರದಲ್ಲಿ ತಗೊಂಡು ಬನ್ನಿ. 2 ಎಲ್ಬೋಸ್ ಅಂದರೆ ನಿಮ್ಮ ಈ ಮೊಣಕೈಗಳನ್ನು, ಈ ಮೊಣಕಾಲನ್ನ ಪುಷ್ ಮಾಡಿ. ಮೊಣಕೈಯಿಂದ ಪುಷ್ ಮಾಡಿಬಿಟ್ಟು ನಿಮ್ಮ ಸ್ಪೈನ್ ಮುಂದೆ ಬಗ್ಬೇಡಿ, ಹಿಂದೆ ಹೋಗಬೇಡಿ. ಯಾಕಂದರೆ ಎಲ್ಲ ಪ್ರೆಷರು ಈ ಭಾಗದಲ್ಲಿರುತ್ತೆ. ಸೊ ಬ್ಯಾಲೆನ್ಸ್ ಮಾಡಬೇಕು. ಮುಂದೆ ನೋಡಿ, ಲುಕ್ ಸ್ಟ್ರೇಟ್, ಸ್ಪೈನ್ ಸ್ಟ್ರೇಟ್ ಆಗಿರಬೇಕು, ಲೀನ್ ಆಗಬೇಡಿ. ಬ್ರೀದ್ ಇನ್ ಆ್ಯಂಡ್ ಬ್ರೀದ್ ಔಟ್. ಉಸಿರಿನ ಒಳಗೆ ತಗೊಳ್ಳಿ ಮತ್ತೆ ಬಿಡಿ.
ಈ ಪೊಸಿಷನಲ್ಲಿ ನೀವು 30 ಸೆಕೆಂಡಿಂದ 1 ನಿಮಿಷದವರೆಗೂ ಇರಬಹುದು. ಇಲ್ಲ ನನ್ನ ಕಾಲುಗಳಲ್ಲಿ ತುಂಬಾ ಪೇನ್ ಆಗ್ತಿದೆ, ಈ ಭಾಗ ತುಂಬ ಜಗ್ಗುತ್ತೆ, ನೀವು ಇದನ್ನು ಜಾಸ್ತಿ ಹೊತ್ತು ಮಾಡಿದ್ರೆ ಈ ಭಾಗ ತುಂಬ ಜಗ್ಗುತ್ತೆ. ಸೊ ನಿಮಗೆ ಎಷ್ಟಾಗುತ್ತೆ ಅಷ್ಟು ನೀವು ಟ್ರೈ ಮಾಡ್ಬೋದು. ದಿಸ್ ಇಸ್ ದ ಕರೆಕ್ಟ್ ಪೋಶ್ಚರ್. ಆಮೇಲೆ ಕೈಗಳನ್ನು ಎರಡೂ ರಿಲೀಸ್ ಮಾಡಿ, ಸ್ಲೋ ಆಗಿ ಕಾಲುಗಳನ್ನು ರಿಲೀಸ್ ಮಾಡಿ ಸುಖಾಸನಕ್ಕಾದರೂ ಬರ್ಬೋದು, ಇಲ್ಲ ದಂಡಾಸನಕ್ಕಾದರೂ ಹೋಗ್ಬೋದು. ನೀವು ಭಾಳ ಹೊತ್ತು ಕುಂತ್ರೆ ನಿಮ್ಮ ಕಾಲುಗಳು ನೋವಾದರೆ ಸೊ ನೀವು ದಂಡಾಸನಕ್ಕೆ ಬಂದು ಕಾಲುಗಳನ್ನು ರಿಲೀಸ್ ಮಾಡಿ ಎರಡೂ ಪಾದಗಳನ್ನು ಮೂವ್ಮೆಂಟ್ ಮಾಡಿ. ಸೊ ಇದರಿಂದ ಏನೇನು ಬೆನಿಫಿಟ್ಸ್ ಇದೆ, ಈ ಆಸನದಿಂದ ಏನೇನು ಬೆನಿಫಿಟ್ಸ್ ಇದೆ ಅಂತಂದರೆ, ಮೊದಲನೇದಾಗಿ ಈ ಜನ್ರೇಷನ್ನಿನ ಹೆಣ್ಮಕ್ಳಿಗೆ ಜಾಸ್ತಿ PCOD, PCOS ಅಂತ ತುಂಬ ಪ್ರಾಬ್ಲಮ್ ಆಗ್ತಿದೆ. ಯಾಕಂದರೆ ಲೈಫ್ ಸ್ಟೈಲಿಂದ. ಮೊದಲನೇದಾಗಿ ನಾವು ಜಾಸ್ತಿ ಕಮೋಡ್ ಯೂಸ್ ಮಾಡ್ತೀವಿ, ಇಂಡಿಯನ್ ಟಾಯ್ಲೆಟ್ ಯೂಸ್ ಮಾಡೋದು ಬಿಟ್ಟಿದ್ದೀವಿ. ಸೊ ನಮಗೆ ಗೊತ್ತಿಲ್ಲ ಅದರಿಂದ ಎಷ್ಟೊಂದು ಹೆಲ್ತ್ ಬೆನಿಫಿಟ್ಸ್ ಇತ್ತು ಅಂತ. ಸೊ ಅದಕ್ಕೋಸ್ಕರನೇ ಈ ಆಸನ ಮಾಡೋದ್ರಿಂದ ನಮ್ಮ ಗ್ರೈನ್ ರೀಜನ್ ಅಥವಾ ರಿಪ್ರೊಡಕ್ಟಿವ್ ರೀಜನ್ ಯಾವಾಗಲೂ ಆ್ಯಕ್ಟಿವ್ ಆಗಿರುತ್ತೆ, ಬ್ಲಡ್ ಸರ್ಕ್ಯುಲೇಷನ್ ಜಾಸ್ತಿ ಆಗುತ್ತೆ, ಈ ರೀಜನ್ನಲ್ಲಿ ಫ್ಲೆಕ್ಸಿಬಿಲಿಟಿ ಸಿಗುತ್ತೆ, ಯಾವಾಗಾದರೂ ಕೂತ್ಕೋಬೋದು, ಎದ್ದೇಳ್ಬೋದು. ಆಮೇಲೆ ನಿಮಗೆ ಆ್ಯಂಗ್ಸೈಟಿ, ಸ್ಟ್ರೆಸ್ಸು, ವರೀಸು, ಟೆನ್ಷನ್ನು ಏನೇ ಇದ್ರೂ ಸಹಿತ ನಿಮ್ಮ ಮೈಂಡ್ ಕಾಮ್ ಆಗಿಬಿಡುತ್ತೆ, ರಿಲ್ಯಾಕ್ಸ್ ಆಗುತ್ತೆ. ಯಾಕಂದರೆ ಇನ್ನೊಂದು ರೀಸನ್ ಏನು ಗೊತ್ತಾ, ಮೋಸ್ಟ್ ಆಫ್ ದ ಇಮೋಷನ್ಸ್ ಅಂದರೆ ಭಾಳ ಸೆನ್ಸಿಟಿವ್ ಇಮೋಷನ್ಸನ್ನು ನಾವು ಈ ಭಾಗದಲ್ಲಿ ಸ್ಟೋರ್ ಮಾಡ್ತೀವಿ, ರಿಪ್ರೊಡಕ್ಟಿವ್ ರೀಜನ್ ಹತ್ರ. ಸೊ ನೀವು ಯಾವಾಗ ಅದನ್ನು ರಿಲೀಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಲ್ಲ, ಸೊ ನಿಮಗೆ ಆರಾಮ್ ಅಂತ ಅನಿಸುತ್ತೆ. ಸೊ ಅದಕ್ಕೋಸ್ಕರನ ನಾವು ಮಲಾಸನನ ಆಲ್ಮೋಸ್ಟ್ ಎಲ್ಲ ಹೆಣ್ಮಕ್ಳು ಪ್ರಾಕ್ಟೀಸ್ ಮಾಡಬೇಕು ಅಂತ ನಾವು ಹೇಳೋದು. ಯಾರು ಮಾಡಬಾರ್ದು ಈ ಆಸನ, ಯಾರು ಮಾಡಬಾರ್ದು ಅಂದರೆ ಯಾರಿಗೆ ನೀ ಇಂಜುರಿ, ಮಂಡೆ ಇಂಜುರಿ ಇದೆ, ಅಥವಾ ಬ್ಯಾಕ್ ಇಶ್ಯೂಸ್ ಇದೆ, ಅಥವಾ ಹಾರ್ಟ್ ಇಶ್ಯೂಸ್ ಇದೆ, ಅವರು ಈ ಆಸನನ ಪ್ರಾಕ್ಟೀಸ್ ಮಾಡಬಾರ್ದು. ಇಷ್ಟೊತ್ತು ನೋಡಿದ್ರಲ್ಲ, ಈ ಆಸನನ ಯಾವುದೇ ಈ 3 ಆಸನಗಳನ್ನು ನೀವು ಪ್ರಾಕ್ಟೀಸ್ ಮಾಡಬೇಕಾದ್ರೆ ಕೈ ಬೆರಳು, ಕಾಲು ಬೆರಳು, ಪೋಶ್ಚರ್ ಎಲ್ಲನೂ ಸರಿಯಾಗಿ ನೋಡಿ ಪ್ರಾಕ್ಟೀಸ್ ಮಾಡಿ. ಮುಂದಿನ ಎಪಿಸೋಡಲ್ಲಿ ಮತ್ತೆ ಸಿಗೋಣ. ವಿಶ್ವವಾಣಿ TV ಸ್ಪೆಷಲ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಮಸ್ಕಾರ.